ಪಕ್ಕದ ದೇಶದಲ್ಲಿ ಯುದ್ಧ ನಡೀತಾ ಇದೆ. ತಾವಿರುವಂಥ ದೇಶದ ಮೇಲೂ ಮಿಸೈಲ್ಗಳು ಹಾದು ಹೋಗ್ತಾ ಇದೆ. ನಮ್ಮ ಮೇಲೆ ಬೀಳುತ್ತೋ ಅಥವಾ ಅವರು ಗುರಿ ಇಟ್ಟ ಕಡೆನೇ ಹೋಗಿ ಬೀಳುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂತ ಜೀವದ ಆಸೆ ಬಿಟ್ಟವರು ಇವತ್ತು ಭಾರತಕ್ಕೆ ವಾಪಸ್ಸಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಲಿ, ರೂಮಿಂದ ಆಗಲಿ ಎಲ್ಲವೂ ನಮಗೆ ನಾಗೇಂದ್ರ ನಮ್ಮ MLA ಸಾಹೇಬರು ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಕಾಶದಲ್ಲಿ ಮಿಸೈಲ್ಗಳ ಓಡಾಟ, ಮತ್ತೊಂದು ಕಡೆ ಸ್ಫೋಟದ ಶಬ್ದ. ಇಸ್ರೇಲ್ ಅಮೆರಿಕ ಕೆಂಗಣಿಗೆ ಗುರಿಯಾದ ಇರಾನ್ ಅಕ್ಷರಶಃ ತತ್ತರ. ಯುದ್ಧ ಭೂಮಿಯಲ್ಲಿ ಕನ್ನಡಿಗರ ನರಳಾಟ. ನಮ್ಮನ್ನ ತಾಯ್ನಾಡಿಗೆ ವಾಪಸ್ ಕರೆಸಿಕೊಳ್ಳಿ ಅಂತ ಇರಾನ್ ಸೇರಿದಂತೆ ದುಬೈ, ಕತಾರ್ ಹಲವು ಕಡೆ ಇರುವ ಪ್ರವಾಸಿಗರು ಮನವಿ ಮಾಡಿದ್ರು. ಅದರಂತೆ ಇವತ್ತು ಕರ್ನಾಟಕದಿಂದ ದುಬೈಗೆ ಪ್ರವಾಸಕ್ಕೆ ಹೋಗಿದ್ದ 32 ಮಂದಿ ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ 32 ಮಂದಿಯನ್ನ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಬರಮಾಡಿಕೊಂಡ್ರು. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರ ಸಹಾಯದಿಂದ ಬಳ್ಳಾರಿ ಮೂಲಕ 32 ಮಂದಿ ಬೆಂಗಳೂರಿಗೆ ವಾಪಸ್ಸಾಗಿದ್ದು, ನಮ್ಮನ್ನ ಸುರಕ್ಷಿತವಾಗಿ ಕರೆಸಿಕೊಂಡ ಶಾಸಕರಿಗೆ ಯುದ್ಧ ಭೂಮಿಯಿಂದ ವಾಪಸ್ಸಾದವರು ಧನ್ಯವಾದ ತಿಳಿಸಿದ್ರು. ಶಾಸಕರಾಗಿರುವಂತಹ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಬಹಳ ಫಲ ಕೊಟ್ಟಿದೆ. ಅವ್ರು ಬಹಳ ಡೇ 1 ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗ್ಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ರಿಸ್ಕ್ಡ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದಲ್ಲೂ ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಈಗ ನಾವು 28ನೇ ತಾರೀಕು ನಮಗೆ ನಾವು ಫ್ಲೈಟ್ಗೆ ಹೋದ್ವಿ. ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಏರ್ಪೋರ್ಟ್ ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಫಸ್ಟ್ನೇ ಒಂದು 2 ಗಂಟೆ ಅಡ್ಡಾಡಿದ್ವಿ. ನಮಗೇನು ಹೊಸ ಊರು ಗೊತ್ತಿಲ್ಲ. ದುಬೈ ಲಾಡ್ಜ್ಗಳು ಅದು ಇದು ಏನಂತ ಭಾಳ ಭಯಪಟ್ಟಿದ್ವಿ. ಬಾಂಬ್ ಬೀಳ್ತಿದ್ದಾವ ಹಾಗೆ ಅಂತೇಳಿ. ಆ ಟೈಮ್ನಲ್ಲಿ ರೇಣುಕಾ ಪ್ರಸಾದ್ ಅವರು ಏನೋ ಮೊದಲು ಟೂರು ಹಾಕ್ತಾರಲ್ಲ ಅವರು, ಅದಕ್ಕಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅದಾದ ನಂತರ ನಾವು ನೆಕ್ಸ್ಟ್ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಇವರಿಗೆ, ನಾಗೇಂದ್ರ ಅಣ್ಣ ಸಾರಿಗೆ ಅವ್ರಿಗೆ, MLAಗೆ. ಈಗ ಅವ್ರು ಏನು ಹೇಳಿದ್ರು ಎಲ್ಲವುದು ನಮಗೆ ನಜೀಬ್ ಅಂತೇಳಿ ಅವ್ರಿಗೆ ನಾವು ಹೇಳ್ತಿಲ್ಲ. ಎಷ್ಟು ಒಂದನೇ ಹೇಳಿದ್ರು ಸಾಲ ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಲೀವ್ ಹಾಕಿ ಬಂದಿದ್ದು ಸಾರ್ ಅಂತ ಹೇಳ್ತಿದ್ರು. ಲೀವ್ ಹಾಕಿ ಬಂದು ಸಾಯಂಕಾಲ ತನಕ ಇರ್ತಿದ್ರು. ರೋಜಾ ಇರ್ತಿದ್ರು, ನಮ್ಮ ಹತ್ರನೇ ಅಲ್ಲೇ ಇರ್ತಿದ್ರು. ನಾವೆಲ್ಲ ಹೊರಗೆ ಅಲ್ಲಿ ಅಡ್ಡಾಡ್ತಿದ್ವು, ಅವ್ರು ಅಲ್ಲೇ ಕೂಡ್ತಿದ್ರು ಆ ಕಾರಣವಾಗಿ. ಆಮೇಲೆ ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಲಿ, ರೂಮಿಂದ ಆಗಲಿ ಎಲ್ಲವೂ ನಮಗೆ ನಾಗೇಂದ್ರ ನಮ್ಮ MLA ಸಾಹೇಬರು ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಾಪಸ್ ಭಾರತಕ್ಕೆ ಬರ್ತೀವೋ ಇಲ್ವೋ ಅಂತಿದ್ದವರು ಶಾಸಕರ ಸತತ ಪ್ರಯತ್ನದ ಫಲವಾಗಿ ವಾಪಸ್ ಬಂದಿದ್ದಾರೆ. ಬೆಳಗ್ಗೆ ಫ್ಲೈಟ್ ಇಳಿದವರು ಈಗ ತಮ್ಮ ತಮ್ಮ ಮನೆಗಳನ್ನ ಸೇರಿಕೊಂಡಿದ್ದಾರೆ ಅನ್ನೋದೇ ಸಮಾಧಾನ. ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.